ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಸ್ವೆಟರ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಕಾಲರ್, ಇದು ಬೇಬಿ ಬಾಯ್ಗೆ. ಇದು 3 to 4 ಇಯರ್ಸ್ ಮಕ್ಕಳಿಗೆ ಆಗುತ್ತೆ. ನೋಡಿ, ಇದು ರಿಪೀಟ್ ರೋಸ್, 2 ರೋಸನ್ನು ರಿಪೀಟ್ ಮಾಡಿ ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಬ್ಯಾಕ್ ಸೈಡ್ ಬರುತ್ತೆ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಈ 2 ಕಲರ್ಸ್ ತಗೊಂಡಿದ್ದೀನಿ. ಬ್ರೌನ್ ಕಲರ್ ಒಂದು, ಕ್ರೀಮ್ ಕಲರ್ ಒಂದು ತಗೊಂಡಿದ್ದೀನಿ. ಇದು 4 ಪ್ಲೇ ಉಲ್ಲನ್ ಫ್ರೆಂಡ್ಸ್, ಬಿಗ್ ಬಾಸ್ ನಿಟ್ಟಿಂಗ್ ಆಗಿದ್ದು. ನೋಡಿ, ಹುಕ್ ಸೈಜ್ 4.0 mm. ಫಸ್ಟಿಗೆ ನಾವು ಬ್ರೌನಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಲಾಕ್ ಮಾಡಿಕೊಂಡು 3 ಚೈನ್ ಹಾಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ನೋಡಿ, ಫಸ್ಟ್ ಚೈನ್ ಇದೆ ಅಲ್ಲ, ಅಲ್ಲಿ ಒಂದು ಡಬಲ್ ಕ್ರೋಶ್. ನೋಡಿ, ಹೀಗೆ ಲೂಪ್ ಹಾಕೊಳ್ಳೋದು. ಮತ್ತೆ 3 ಚೈನ್. ನೋಡಿ, ಫಸ್ಟ್ ಚೈನ್ ಇದೆ ಅಲ್ಲ, ಫಸ್ಟ್ ಚೈನ್ ಹಾಕಿರ್ತೀವಲ್ಲ, ಅಲ್ಲಿಗೆ ಡಬಲ್ ಕ್ರೋಶ್. 3 ಚೈನ್. ನೋಡಿ, ಫಸ್ಟ್ ಹಾಕಿರ್ತೀವಲ್ಲ ಚೈನು, ಅದರ ಮೇಲೆ ಒಂದು ಈ ರೀತಿ ಡಬಲ್ ಕ್ರೋಶ್. 3 ಚೈನ್, ಫಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶ್. ನೋಡಿ, ಹೀಗೆ 3 ಚೈನ್, 1 ಡಬಲ್ ಕ್ರೋಶ್. ಫ್ರೆಂಡ್ಸ್, ಇದೇ ರೀತಿನೇ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 17 ಲೂಪ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಲೂಪನ್ನು ನಾನು 17 ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ ಕಾರ್ನರಿಗೆ. ನೋಡಿ, ಫಸ್ಟ್ ಇದೆಯಲ್ಲ, ನಾವು ಇದು ವಿ ನೆಕ್ ಹಾಕೋದ್ರಿಂದ ನೋಡಿ, ಫಸ್ಟ್ ಸ್ಟಿಚ್ ಇದೆಯಲ್ಲ, ಫಸ್ಟ್ ಸ್ಟಿಚ್ಚಲ್ಲಿ ಒಂದು ಸ್ಟಿಚ್ ಮಾರ್ಕರ್. ಆಮೇಲೆ 1 2 3 ಬಿಟ್ಟು 4ಗೆ ಇನ್ನೊಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ನೋಡಿ, ಈ ಕಡೆನೂ ಅಷ್ಟೇ. ನೋಡಿ, ಫಸ್ಟಿಗೆ ಒಂದು ಸ್ಟಿಚ್ ಮಾರ್ಕರ್. 1 2 3 ಬಿಟ್ಟು ನೆಕ್ಸ್ಟಿಗೆ ಸ್ಟಿಚ್ ಮಾರ್ಕರ್. ನೋಡಿ, ಹೀಗೆ ನಮಗೆ ನೋಡಿ, ಈ ಕಡೆ ಫಸ್ಟಿಗೆ ಹಾಕಿದ್ವಲ್ಲ, 1 2 3 ಬಿಟ್ಟು 4ಗೆ ಹಾಕಿದ್ವಿ. ಇಲ್ಲಿ ನೋಡಿ, 1 2 3 4 5 6 7. ನಮ್ಮ ಬ್ಯಾಕಿಗೆ 7 ಈ ರೀತಿ ಲೂಪು. ಇಲ್ಲಿ 3 ಫಸ್ಟಿಗೆ ನಾವು ಒಂದೊಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಿ. ಈ ಕಡೆ 3, ಈ ಕಡೆ 3. ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಇಲ್ಲಿ 3 ಚೈನ್ ಹಾಕಿರ್ತೀವಲ್ಲ, ಅಲ್ಲಿ ನಾವು ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಸೇಮ್ ಸ್ಪೇಸಲ್ಲಿ ಮತ್ತೆ 2 ಡಬಲ್ ಕ್ರೋಶ್. ಇದು ಸ್ಟಿಚ್ ಮಾರ್ಕರ್ ತೆಗೆದು 2 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹಾಕ್ಕೊಳ್ಳೋಣ. ಮತ್ತೆ 1 ಚೈನ್ ಹಾಕ್ಕೊಂಡು ನೋಡಿ, ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆ,
1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ. ಕಾರ್ನರಲ್ಲಿ ಮಾತ್ರ ನಾವು ಈ ರೀತಿ ಹಾಕೋಬೇಕು. 2 ಡಬಲ್ ಕ್ರೋಶೆ ಆದಮೇಲೆ 1 ಚೈನ್, ಮತ್ತು ನೆಕ್ಸ್ಟ್ ಲೂಪಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್, ನೆಕ್ಸ್ಟ್ ಲೂಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 1 ಚೈನ್. ನೋಡಿ ಮತ್ತೆ ಈಗ ನಾವು ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ ಅಲ್ಲಿಗೆ ಬಂದ್ವಿ. ಅಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, ಸೇಮ್ ಸ್ಪೇಸಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. ನೋಡಿ 2 ಚೈನ್ ಗ್ಯಾಪಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ ಹೀಗೆ. ಮತ್ತೆ 1 ಚೈನ್, ಮತ್ತು ನೆಕ್ಸ್ಟ್ ಲೂಪಲ್ಲಿ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಕಾರ್ನರಲ್ಲಿ ಮಾತ್ರ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಮತ್ತೆಲ್ಲ 1 ಚೈನ್, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ಕಾರ್ನರಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹೀಗೆ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಕಡೆನೂ ಅಷ್ಟೇ, ಈ ಕಡೆ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 1 ಚೈನ್. ಈ ಕಾರ್ನರಲ್ಲಿ ಮಾತ್ರ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹೀಗೆ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಲಾಸ್ಟಿಗೆ ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ ಅಲ್ಲಿ ಒಂದು ಕಾರ್ನರ್ ಹಾಕ್ಕೊಂಡು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಆದಮೇಲೆ ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ ಇಲ್ಲೇ ನೋಡಿ ಈ ಕಡೆ ಒಂದು ಫಸ್ಟಿಗೆ 3 ಚೈನಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ಹಾಗಾಗಿ ಈ ಕಡೆನ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಈಗ ಕ್ರಾಸ್ ಸ್ಟಿಚ್ ಹಾಕೋಬೇಕು ಫ್ರೆಂಡ್ಸ್. ನೋಡಿ ಈ ಗ್ಯಾಪಲ್ಲಿ 2 ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 1 ಚೈನ್ ಹಾಕ್ಕೊಂಡು ನೋಡಿ ಫಸ್ಟಿಗೆ ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಲಾಸ್ಟಿಗೆ, ನೋಡಿ ಈ ಗ್ಯಾಪಲ್ಲಿ ನಾವು ಈ 2 ಚೈನ್ ಬಿಟ್ಟು ಈ ಗ್ಯಾಪಲ್ಲಿ ಹೀಗೆ ಕ್ರಾಸ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ಇದೇ ಗ್ಯಾಪಲ್ಲೇ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಅದರ ಮೇಲೆ ನಾವು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಇಲ್ಲಿಗ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅದರ ಮೇಲೆ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ನೆಕ್ಸ್ಟ್ ಮತ್ತೆ ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, 1 ಚೈನ್, ಮತ್ತು ಈಗ ನಾವು ನೋಡಿ ಇಲ್ಲಿ ಕಾರ್ನರಲ್ಲಿ ಈಗ ಒಂದು ಡಬಲ್ ಕ್ರೋಶೆ ಹಾಕಿ ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ, ನೋಡಿ ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಇದೇ ರೀತಿ ಕ್ರಾಸ್ ಸ್ಟಿಚ್ ಹಾಕ್ತಾ ಹೋಗೋದು. ನೋಡಿ ಈ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲೇ ಒಂದು ಡಬಲ್ ಕ್ರೋಶೆ,
ಒಂದು ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಈ ಕಡೆ ಗ್ಯಾಪಲ್ಲಿ ನೋಡಿ, ಈ ಗ್ಯಾಪ್ ಬಿಟ್ಟು ಈ ಕಡೆ ಗ್ಯಾಪಲ್ಲಿ ಫಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ನೋಡಿ, ಮತ್ತು ನೆಕ್ಸ್ಟ್ ಫಸ್ಟ್ ಬಿಟ್ಟಿದ್ವಲ್ಲ ಆ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಈ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ಈ ಕಡೆ ಗ್ಯಾಪಲ್ಲಿ ಡಬಲ್ ಕ್ರೋಶೆ. ನೋಡಿ ಈಗ ಮತ್ತೆ ಕಾರ್ನರಿಗೆ ಬಂದ್ವಿ. ನೋಡಿ ಇಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್ ನೋಡಿ, ಈ ಕಡೆ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮತ್ತು ಒಂದು ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಅದ್ರ ಮೇಲೆ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅದ್ರ ಮೇಲೆ ಸ್ಟಿಚ್ ಮಾರ್ಕರ್. ಮತ್ತು ನೆಕ್ಸ್ಟ್ ನೋಡಿ ಈ ಕಡೆ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ಈ 2 ಚೈನ್ ಗ್ಯಾಪಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ. ನೆಕ್ಸ್ಟ್ ಈ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್ ಹೀಗೆ ಬರುತ್ತೆ. ಕ್ರಾಸ್ ಸ್ಟಿಚ್ ಹಾಕ್ತಾ ಹೋಗೋದು. ಕಾರ್ನರಲ್ಲಿ ಮಾತ್ರ ನಾವು ನೋಡಿ ಕ್ರಾಸ್ ಸ್ಟಿಚ್ ಇಲ್ಲಿ ಇನ್ಕ್ರೀಸ್ ಆಗೋದು. ನೋಡಿ 2 ಕ್ರಾಸ್ ಸ್ಟಿಚ್ ಆದಮೇಲೆ ಮಿಡ್ಲಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಆ ಡಬಲ್ ಕ್ರೋಶೆ ಮೇಲೆ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋದು. ಬಾಕಿ ಎಲ್ಲ ಇದೇ ರೀತಿ ಹಾಕ್ತಾ ಹೋಗೋದು. ನೋಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕಿ ಒಂದು ಚೈನ್ ಹಾಕಿ ಮತ್ತು ಇಲ್ಲಿ ಈ ಕಡೆದು ಡಬಲ್ ಕ್ರೋಶೆ, ಫಸ್ಟು ಈ ಕಡೆ ಡಬಲ್ ಕ್ರೋಶೆ ಹಾಕ್ಕೊಳ್ಳೋದು, ಆಮೇಲೆ ಇಲ್ಲಿ ಹಾಕೋದು. ಇದೇ ರೀತಿ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ವಿ ಸ್ಟಿಚ್ ಒಂದು 2 ವಿ ಸ್ಟಿಚ್ ಬರುತ್ತೆ, ಮಿಡ್ಲಲ್ಲಿ ಒಂದು ಡಬಲ್ ಕ್ರೋಶೆ ಬರುತ್ತೆ. ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಳ್ಳಿ ಎಂಡ್ ತನಕ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಕ್ರಾಸ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ಚೈನ್, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಈ ಡಬಲ್ ಕ್ರೋಶೆ ಮೇಲೆ ಸ್ಟಿಚ್ ಮಾರ್ಕರ್. ನೋಡಿ ಮತ್ತೆ ನೆಕ್ಸ್ಟ್ ಇಲ್ಲೊಂದು ಕ್ರಾಸ್ ಸ್ಟಿಚ್, ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ಡಬಲ್ ಕ್ರೋಶೆ. ಲಾಸ್ಟಿಗೆ 3 ಚೈನ್ ಹಾಕಿರ್ತೀವಲ್ಲ, 3rd ಚೈನಿಗೆ ಒಂದು ಡಬಲ್ ಕ್ರೋಶೆ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು 2 ರೋಸೆ ರಿಪೀಟ್ ಆಗುತ್ತೆ, ಇದೊಂದು ಇದೊಂದು. ನೋಡಿ ಈಗ ಫಸ್ಟಿಗೆ ನಾವಿದು ಹಾಕಿದ್ವಲ್ಲ ಈ ರೀತಿ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ ಹಾಗೆ ಹಾಕ್ಕೋಬೇಕು. ನೋಡಿ ಇಲ್ಲಿ ನೋಡಿ ಫಸ್ಟ್ ಇವಾಗ ಒಂದು ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ 3 ಚೈನ್ ಮೇಲೆ, ಅದ್ರ ಮೇಲೆ ನಾವು ನೋಡಿ ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ ಅದರಲ್ಲೇ 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೋಡಿ ಇದ್ರ ಮೇಲೆ 3 ಚೈನ್, 2 ಡಬಲ್ ಕ್ರೋಶೆ. ಮತ್ತೆ 1 ಚೈನ್. ನೋಡಿ ಇಲ್ಲಿ ನಾವು
ಕ್ರಾಸ್ ಸ್ಟಿಚ್ ಹಾಕಿದಾಗ ಒಂದು ಚೈನ್ ಹಾಕ್ತೀವಲ್ಲ ಮಿಡ್ಲಲ್ಲಿ, ಅದರ ಮೇಲೆ 2 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ, 1 ಚೈನ್. ನೋಡಿ ಮತ್ತೆ ಈಗ ನಾವು ಕಾರ್ನರಿಗೆ ಬಂದ್ವಿ. ನೋಡಿ ಕಾರ್ನರಲ್ಲಿ ಅಂದರೆ ಈ ಡಬಲ್ ಕ್ರೋಶೆ ಮೇಲೆ ನಾವು ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ, ಆ ಸ್ಟಿಚ್ ಮಾರ್ಕರ್ ಮೇಲೆ ನಾವು ಕಾರ್ನರ್ ಹಾಕಬೇಕು. 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಇದು ಒಂದೇ ಸ್ಟಿಚ್ಚಲ್ಲಿ ಈ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಇದ್ರ ಮೇಲೆ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. 2 ಚೈನ್ ಹಾಕಿದಲ್ಲಿ ನಾವು ಒಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ಮತ್ತೆ 1 ಚೈನ್ ಹಾಕ್ಕೊಂಡು, ನೋಡಿ ಇಲ್ಲಿ ನಾವು ಈ ಸ್ಟಿಚ್ ಕ್ರಾಸ್ ಸ್ಟಿಚ್ ಹಾಕಿದ್ದೀವಲ್ಲ, ಅದರ ಮಧ್ಯದಲ್ಲಿ 1 ಚೈನ್ ಹಾಕಿರ್ತೀವಲ್ಲ, ಅಲ್ಲಿ ನಾವು 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 ಚೈನ್. ನೋಡಿ ಇಲ್ಲಿ ಕ್ರಾಸ್ ಸ್ಟಿಚ್ ಮಧ್ಯೆ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 ಚೈನ್. ಮತ್ತು ಈ ಕ್ರಾಸ್ ಸ್ಟಿಚ್ ಮಧ್ಯದಲ್ಲಿ 2 ಡಬಲ್ ಕ್ರೋಶೆ, ಮತ್ತು 1 ಚೈನ್. ನೋಡಿ ಕ್ರಾಸ್ ಸ್ಟಿಚ್ ಮಧ್ಯದಲ್ಲಿ 1 ಚೈನ್ ಹಾಕಿರ್ತೀವಲ್ಲ, ಅಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್. ಕ್ರಾಸ್ ಸ್ಟಿಚ್ ಮಧ್ಯದಲ್ಲಿ 2 ಡಬಲ್ ಕ್ರೋಶೆ. ಒಂದು ಚೈನ್. ನೋಡಿ ಮತ್ತೆ ಈಗ ನಾವು ಕಾರ್ನರಿಗೆ ಬಂದ್ವಿ. ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ, ಅಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಇದೊಂದು ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಇದ್ರ ಮೇಲೆ 2 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಸೇಮ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ. ಟೂ ಚೈನ್ ಹಾಕಿರ್ತೀವಲ್ಲ, ಅಲ್ಲಿ ಒಂದು ಸ್ಟಿಚ್ ಮಾರ್ಕರ್, ಮತ್ತು 1 ಚೈನ್. ಕ್ರಾಸ್ ಸ್ಟಿಚ್ ಮಧ್ಯದಲ್ಲಿ 1 ಚೈನ್ ಹಾಕಿರ್ತೀವಲ್ಲ, ನೋಡಿ ಈ ಕಡೆ ಒಂದು ಡಬಲ್ ಕ್ರೋಶೆ, ಈ ಕಡೆ ಒಂದು ಡಬಲ್ ಕ್ರೋಶೆ, ಮಧ್ಯದಲ್ಲಿ 2 ಡಬಲ್ ಕ್ರೋಶೆ. 2 ರೌಂಡ್ ಇದು 2 ನೋಡಿ ಇದೊಂದು ಪ್ಯಾಟ್ರನ್ನು 2 ರೋಸೇ ನಾವು ರಿಪೀಟ್ ಆಗುತ್ತೆ. ನೋಡಿ ಇದೊಂದು ರೋ, ಇದೊಂದು ರೋ. ಮತ್ತು 1 ಚೈನ್. ನೆಕ್ಸ್ಟ್ ನೋಡಿ ವಿ ಸ್ಟಿಚ್ ಮಧ್ಯದಲ್ಲಿ 2 ಡಬಲ್ ಕ್ರೋಶೆ. ಕಾರ್ನರಲ್ಲಿ ಮಾತ್ರ ನಾವು ನೋಡಿ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಮಾತ್ರ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ನೋಡಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದ್ರ ಮೇಲೆ 3 ಚೈನ್ ಹಾಕ್ಕೊಂಡು, ಅದ್ರ ಮೇಲೆ ಮತ್ತೆ 2 ಡಬಲ್ ಕ್ರೋಶೆ ಹಾಕ್ಕೊಂಡು, ನೋಡಿ ಕ್ರಾಸ್ ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ನೋಡಿ 1 ಚೈನ್ ಹಾಕ್ಕೊಂಡು, ನೋಡಿ ಫಸ್ಟ್ 3 ಚೈನ್ ಹಾಕಿರ್ತೀವಲ್ಲ, ಅದ್ರ ಮೇಲೆ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ನಾವು ಆ ಕಡೆ ಯಾವ ರೀತಿ ಹಾಕ್ತೀವೋ ಈ ಕಡೆನೂ ಅದೇ ರೀತಿಯೇ ಹಾಕ್ಕೋಬೇಕು. ಇದು 2 ಡಬಲ್ ಕ್ರೋಶೆ, ಲಾಸ್ಟಿಗೆ 1 ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಫಸ್ಟಿಗೂ ನಾವು ಇದೇ ರೀತಿ ಹಾಕಿದ್ವಿ. ಇಲ್ಲಿ ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ, ಮತ್ತು 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇದೇ ರೀತಿ ರಿಪೀಟ್ ರೋ, ಇದು ರೋ ರಿಪೀಟ್ ಆಗುತ್ತೆ, ಇದೊಂದು ರೋ ರಿಪೀಟ್ ಆಗ್ತಾ ಹೋಗುತ್ತೆ. ನೋಡಿ ಮತ್ತೆ ಈಗ 2 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ನೋಡಿ ಇಲ್ಲಿ ನಾವು ಕ್ರಾಸ್ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದರ ಮತ್ತೆ
ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ ಸೈಡ್ ಈ ಕಡೆ ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಅದರಲ್ಲೇ ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ನೋಡಿ ಈ ಕಡೆ ಒಂದು ಚೈನ್ ಗ್ಯಾಪಲ್ಲೇ ಒಂದು ಡಬಲ್ ಕ್ರೋಶೆ, ನೋಡಿ ಈ ಕಡೆ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ನೋಡಿ ಮತ್ತೆ 2 ಡಬಲ್ ಕ್ರೋಶೆ ಈ ಕಡೆ ಡಬಲ್ ಕ್ರೋಶೆ, ನೋಡಿ ಕಾರ್ನರಲ್ಲಿ ನಾವು ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಮೇಲೆ ನಾವು ಸ್ಟಿಚ್ ಮಾರ್ಕರ್ ಹಾಕೋಬೇಕು. ಮತ್ತೆ ಈಗ ಸೇಮ್ ಪ್ಯಾಟರ್ನ್ ಇದೇ ರೀತಿ ಹಾಕ್ತಾ ಹೋಗೋದು ಕ್ರಾಸ್ ಸ್ಟಿಚ್. ನೋಡಿ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಶೆ, ಸ್ಟಿಚ್ ಮಾರ್ಕರನ್ನು ಅಲ್ಲಿ ಹಾಕೊಳ್ಳೋಣ. ನೋಡಿ ಇಲ್ಲಿ ಮತ್ತೆ ಈಗ ಕ್ರಾಸ್ ಸ್ಟಿಚ್, ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇದು ರಿಪೀಟ್ ರೋ ಇದಾಗುತ್ತೆ. ನೋಡಿ ಈ ರೋಸ್ ಒಂದು ರೌಂಡು, ಈ ರೋಸ್ ಒಂದು ರೋಸ್. ನೋಡಿ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 1 ಚೈನಲ್ಲಿ ನಾವು ಕಾರ್ನರಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕೋಬೇಕು. ಇದು ಕ್ರಾಸ್ ಸ್ಟಿಚ್ಚಲ್ಲಿ ಮಾತ್ರ ನಾವು 1 ಡಬಲ್ ಕ್ರೋಶೆ. ಇನ್ನು ನೆಕ್ಸ್ಟ್ ಬರಬೇಕಾದ್ರೆ ನಾವು ಈ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ, ಈ 1 ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಇಲ್ಲೂ ಅಷ್ಟೇ ನಾವು ನೋಡಿ 3 ಚೈನ್ ಹಾಕ್ಕೊಂಡು ಒಂದು ಕ್ರಾಸ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನಾವು ಈ 2 ಡಬಲ್ ಕ್ರೋಶೆ, 1 ಚೈನ್ ಹಾಕೋ ಸ್ಪೇಸಲ್ಲಿ ಮಾತ್ರ ಫಸ್ಟ್ ನಾವು ಸ್ಟಾರ್ಟಿಂಗಲ್ಲೇ 3 ಡಬಲ್ ಕ್ರೋಶೆ ಹಾಕೋಬೇಕು. 3 ಡಬಲ್ ಕ್ರೋಶೆ, ನೋಡಿ ಇಲ್ಲಿ 3 ಚೈನ್ ಮೇಲೆ 3 ಡಬಲ್ ಕ್ರೋಶೆ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ಇದೇ ರೀತಿ ಬರುತ್ತೆ. ಕಾರ್ನರಲ್ಲಿ ಮಾತ್ರ ಈ ರೀತಿ ಕ್ರಾಸ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ ಹಾಕ್ತೀವಿ ಕಾರ್ನರಲ್ಲಿ. 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆಯಲ್ಲಿ ನಾವು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕ್ತೀವಿ. ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ರಿಪೀಟ್ ರೋ, ಫಸ್ಟ್ ರೋ, ಸೆಕೆಂಡ್ ರೋ ರಿಪೀಟ್ ಆಗುತ್ತೆ. ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನನಗೆ ಇಲ್ಲಿಂದ 10 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ 1 2 3 4 5 6 7 8 9 10. ನೋಡಿ ಇಲ್ಲಿಂದ 1 2 3 4 5 6 7 8 9 10, ಒಟ್ಟು 10 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ಕಡೆ ನಾವು ಇನ್ಕ್ರೀಸ್ ಮಾಡಿದ್ವಲ್ಲ, ನೋಡಿ 3 ಡಬಲ್ ಕ್ರೋಶೆ, ನೋಡಿ 3 ಡಬಲ್ ಕ್ರೋಶೆನ ಈಗ ನಾವು 2 ರೋಸ್ ನಾವಿಲ್ಲಿ ಎಂಡ್ ಮಾಡಬೇಕಾದ್ರೆ ನಮಗೆ ನೋಡಿ ಕ್ರಾಸ್ ಸ್ಟಿಚ್ಚೇ ಬರಬೇಕು. ಈಗ ನಮಗೆ ಇಲ್ಲಿ 3 ನೋಡಿ 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ ಎಂಡಿಗೆ. ಈಗ ಇದು ಇನ್ಕ್ರೀಸ್ ಮಾಡಿದ್ವಿ, ಅಂದರೆ ಒಂದು ಇದನ್ನು ಇನ್ಕ್ರೀಸ್ ಮಾಡಿದ್ವಿ. ಅದೀಗ ಒಂದು ಈ ರೌಂಡ್ ಹಾಕೊಬೇಕು, ಒಂದು ಈ ರೌಂಡ್ ಹಾಕೊಬೇಕು. ಇಲ್ಲಿ ಇನ್ಕ್ರೀಸ್ ಮಾಡೋದು ಬೇಡ. 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ನಾವಿಲ್ಲಿ
2 ಡಬಲ್ ಕ್ರೋಶೆ ಹಾಕ್ಕೊತಿದ್ವಿ. ಇಲ್ಲಿ ಅಂದರೆ ಈ ಡಬಲ್ ಕ್ರೋಶೆ ಮೇಲೆ ಇದು ಲಾಸ್ಟಿಗೆ ನಾವು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ಲ ಅದ್ರ ಮೇಲೆ 2 ಡಬಲ್ ಕ್ರೋಶೆ ನೆಕ್ಸ್ಟ್ ಹಾಕ್ಕೊತಿದ್ವಿ. ಈಗ ಹಾಕ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ನಾವು ನೋಡಿ ಇಲ್ಲಿ ಕ್ರಾಸ್ ಸ್ಟಿಚ್ ಮೇಲೆ ನಾವು 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಒಂದು ಚೈನ್ ಮತ್ತು ಕ್ರಾಸ್ ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ. ಬಾಕಿ ಎಲ್ಲ ಇದೇ ರೀತಿ ಹಾಕ್ಕೊಂಡು ಹೋಗೋದು. ನೋಡಿ 1 ಡಬಲ್ ಕ್ರೋಶೆ ಇದೆಯಲ್ಲ ಅದರ ಮೇಲೆ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಕಾರ್ನರಲ್ಲಿ. ನೋಡಿ ಇಲ್ಲಿ 2 ಚೈನಲ್ಲಿ ಸ್ಟಿಚ್ ಮಾರ್ಕರ್. ಮತ್ತೆಲ್ಲ ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ ಕಾರ್ನರಲ್ಲೇ ಇದೇ ರೀತಿನೇ ಹಾಕ್ಕೊಳ್ಳೋದು. ನಮಗೆ ಇಲ್ಲಿ ಚೇಂಜಸ್ ಅಂದರೆ ಇಲ್ಲಿ ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೊತಿದ್ವಲ್ಲ, ಇಲ್ಲಿ ಇನ್ಕ್ರೀಸ್ ಮಾಡಲ್ಲ, ಒಂದೇ ಡಬಲ್ ಕ್ರೋಶೆ ಹಾಕ್ಕೊಂಡೋಗೋದು. ನೋಡಿ ಫ್ರೆಂಡ್ಸ್ ಹೀಗೆ ಬರುತ್ತೆ. ಈ ರೀತಿ ವಿ ನೆಕ್ ಬರುತ್ತೆ. ಫ್ರೆಂಡ್ಸ್ ಇದೇ ರೀತಿನೇ ಹಾಕೊಳ್ಳಿ. ನೋಡಿ ಹಾಕಿದ್ವಲ್ಲ ಇದೇ ರೀತಿನೇ ಫುಲ್ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ರೋಸ್ ನಾವು ಇದು ಕ್ರಾಸ್ ಸ್ಟಿಚ್ ಇದೆಲ್ಲ ಕ್ರಾಸ್ ಸ್ಟಿಚ್ ಸೇಮ್ ಹೀಗೆ ಈ ಕಡೆ ಇಲ್ಲಿ ಹಾಕಿದ್ದೀವಲ್ಲ ಕ್ರಾಸ್ ಸ್ಟಿಚ್ ಅದೇ ರೀತಿನೇ ಹಾಕೊಳ್ಳಿ. 1 ಡಬಲ್ ಕ್ರೋಶೆ ಕಾರ್ನರಲ್ಲಿ ಮಾತ್ರ 1 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೊಂದು ರೌಂಡ್ ಹಾಕ್ಕೊಂಡು ಈ ಕ್ರಾಸ್ ಸ್ಟಿಚ್ ರೋ ಒಂದು ಹಾಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ನಾವು ಇಲ್ಲಿ ತನಕ ಇನ್ಕ್ರೀಸ್ ಮಾಡಿದ್ವಿ. ನೋಡಿ ಇಲ್ಲಿ ವಿ ಶೇಪ್ ಬರುತ್ತೆ. ನೋಡಿ ವಿ ನೆಕ್. ನೋಡಿ ಇವಾಗ 2 ರೌಂಡ್ ನಾವು ಇನ್ಕ್ರೀಸ್ ಮಾಡಿಲ್ಲ. 2 ಡಬಲ್ ಕ್ರೋಶೆ ರೋ ಒಂದು, ಕ್ರಾಸ್ ಸ್ಟಿಚ್ ರೋ ಒಂದು. ಈಗ ಆರ್ಮ್ ಹೋಲ್ ಜಾಯಿನ್ ಮಾಡೋದು ತೋರಿಸ್ತೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದನೇ ಜಾಯಿನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೀವು ಒಂದೇ ಕಲರಲ್ಲಿ ಬೇಕಾದರೆ ಹಾಕ್ಕೊಂಡು ಹೋಗ್ಬೋದು. ನಾನು ಮಧ್ಯೆ ಮಾತ್ರ ಸ್ವಲ್ಪ ಕ್ರೀಮ್ ಕಲರ್ ಹಾಕ್ಕೊಳ್ತೀನಿ. ತ್ರೀ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಈಗ ನೋಡಿ ಕ್ರಾಸ್ ಸ್ಟಿಚ್ಚಲ್ಲಿ ನಾವು 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 1 ಚೈನ್,
ಮತ್ತು 2 ಡಬಲ್ ಕ್ರೋಶೆ. ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಸ್ಟಿಚ್ ಮಾರ್ಕರ್ ತನಕ ನೋಡಿ ಇದಿಷ್ಟು ಹಾಕ್ಕೊಂಡೆ. ನೋಡಿ ಇಲ್ಲಿ ಕಾರ್ನರಲ್ಲಿ 1 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಅದರ ಮೇಲೆ 1 ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. 1 ಚೈನ್. ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಇದ್ರ ಮೇಲೆ 1 ಡಬಲ್ ಕ್ರೋಶೆ ಇದೆಯಲ್ಲ, ಅದರ ಮೇಲೆ 1 ಡಬಲ್ ಕ್ರೋಶೆ. ನೋಡಿ ಹೀಗೆ ಇಲ್ಲಿ 1 ಚೈನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಈ ಕಡೆ ಸೇಮ್ ಪ್ಯಾಟರ್ನ್ ಹಾಕ್ತಾ ಹೋಗೋದು. 1 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶೆ. 1 ಚೈನ್ 2 ಡಬಲ್ ಕ್ರೋಶೆ. 1 ಚೈನ್ 2 ಡಬಲ್ ಕ್ರೋಶೆ. ಇದೇ ರೀತಿ ಈ ಕಡೆ ಕಾರ್ನರ್ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ಮತ್ತು ಈ ಕಾರ್ನರಲ್ಲಿ ನಾವು ನೋಡಿ 1 ಚೈನ್ ಹಾಕ್ಕೊಂಡು 1 ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ, 1 ಚೈನ್, ಮತ್ತು ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಇಲ್ಲಿ 1 ಡಬಲ್ ಕ್ರೋಶೆ. ಈ ಕಾರ್ನರಲ್ಲಿ 1 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ. ಮತ್ತು 1 ಚೈನ್ ಹಾಕ್ಕೊಂಡು ಕ್ರಾಸ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್ 2 ಡಬಲ್ ಕ್ರೋಶೆ. ನೋಡಿ ಇದಿಷ್ಟು ಆಯಿತು. ಆರ್ಮ್ ಜಾಯಿನ್ ಮಾಡಿಕೊಂಡು ಈಗ ನೆಕ್ಸ್ಟ್ ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು ಫ್ರೆಂಡ್ಸ್. 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಕ್ರಾಸ್ ಸ್ಟಿಚ್ ಹಾಕ್ಬೇಕು. ಈಗ 1 ಡಬಲ್ ಕ್ರೋಶೆ, 1 ಚೈನ್, ಈ ಕಡೆ 1 ಡಬಲ್ ಕ್ರೋಶೆ. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಹಾಕೊಂಡ್ಮೇಲೆ ನೋಡಿ ಇಲ್ಲಿ 1 ಚೈನ್ ಹಾಕಿದ್ದೀವಿ. ಈ ಕಡೆ 1 ಡಬಲ್ ಕ್ರೋಶೆ, ಈ ಕಡೆ 1 ಡಬಲ್ ಕ್ರೋಶೆ ಇದೆಯಲ್ಲ, ನೋಡಿ ಈ ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ, 1 ಚೈನ್, ನೋಡಿ ಈ ಕಡೆ 1 ಚೈನ್, 1 ಡಬಲ್ ಕ್ರೋಶೆ ಗ್ಯಾಪಲ್ಲಿ ಈ ಕಡೆ ಇರುತ್ತಲ್ಲ 1 ಚೈನ್ ಹಾಕ್ಕೊಂಡಿದ್ದು ಅಲ್ಲಿ ಈ ರೀತಿ ಕ್ರಾಸ್ ಸ್ಟಿಚ್. ಮತ್ತು ಈಗ 1 ಚೈನನ್ನು ಸ್ಕಿಪ್ ಮಾಡಿ, ಇಲ್ಲಿ 1 ಚೈನ್ ಹಾಕಿದ್ದೀವಲ್ಲ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ನೋಡಿ ಇಲ್ಲಿ ಕ್ರಾಸ್ ಸ್ಟಿಚ್. 1 ಚೈನ್, ಈ ಡಬಲ್ ಕ್ರೋಶೆ ಇದೆಯಲ್ಲ ಅದರ ಮೇಲೆ ನೋಡಿ ಹೀಗೆ ಈ 1 ಚೈನನ್ನು ಸ್ಕಿಪ್ ಮಾಡಿದ್ದೀವಿ. ನೋಡಿ ಮತ್ತೆ
ಕ್ರಾಸ್ ಸ್ಟಿಚ್. ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಕ್ರಾಸ್ ಸ್ಟಿಚ್ ಆದಮೇಲೆ ನೋಡಿ ಮತ್ತೆ ಕಾರ್ನರಲ್ಲಿ ನೋಡಿ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಒನ್ ಚೈನ್ ಮತ್ತು ಈ ಕಡೆ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಮತ್ತು ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ನೋಡಿ ಒನ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಒನ್ ಚೈನ್ ಮತ್ತು ಈ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ಇಲ್ಲಿ ಒಂದು ಚೈನ್ ಇರೋದನ್ನು ಸ್ಕಿಪ್ ಮಾಡಿದ್ದೀವಿ. ಮತ್ತೀಗ ಕ್ರಾಸ್ ಸ್ಟಿಚ್, ಡಬಲ್ ಕ್ರೋಶೆ, ಒನ್ ಚೈನ್, ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ 3 ಚೈನ್ ಹಾಕಿರ್ತೀವಲ್ಲ, 2 ಚೈನಿಗೆ ಒಂದು ಡಬಲ್ ಕ್ರೋಶೆ. ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನೋಡಿ ಮತ್ತೆ ಇದೇ ರೀತಿಯೇ ಹಾಕ್ತಾ ಹೋಗೋದು. ಕ್ರಾಸ್ ಸ್ಟಿಚ್ ಮಧ್ಯೆ 2 ಡಬಲ್ ಕ್ರೋಶೆ, ಒನ್ ಚೈನ್, 2 ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ. ನೋಡಿ ನೆಕ್ ನೋಡಿ ವಿ ಶೇಪು. ಫ್ರೆಂಡ್ಸ್ ನಿಮ್ಗೆ ಒಂದೇ ಕಲರಲ್ಲಿ ಹಾಕ್ಕೊಂಡೋದ್ರೂ ಚೆನ್ನಾಗಿರುತ್ತೆ. ಅಂದರೆ ಈಗ 2 ಕಲರ್ ಆದಮೇಲೆ ಮತ್ತೆ ಈ ಕಲರೇ ಹಾಕ್ಕೊಂಡು ಮತ್ತೆ ಕ್ರೀಮ್ ಕಲರ್ ಹಾಕ್ಕೊಂಡು ನೀವು ಯಾವ ರೀತಿ ಬೇಕಾದ್ರೆ ಹಾಕ್ಬೋದು. 2 ಲೈನ್ ಹಾಕ್ಕೊಂಡಿದ್ದೀವಲ್ಲ ರೋಸು, ಅದೇ ರೀತಿ ಹಾಕ್ಕೊಂಡು, ಇಲ್ಲ ನೀವು ಇದು ಅರ್ಧ ಹಾಕ್ಕೊಂಡ್ಮೇಲೆ ಇದು ಕ್ರೀಮ್ ಕಲರು ಒಂದಿಷ್ಟು ಕರೆಕ್ಟಾಗಿ ನೋಡ್ಕೊಂಡು ಒಂದಿಷ್ಟು ಹಾಕ್ಕೊಂಡು ಮತ್ತೆ ಬ್ರೌನ್ ಕಲರು ಲಾಸ್ಟಿಗೆ ಹಾಕ್ಕೊಳ್ಬೋದು. ಇಲ್ಲ ಒಂದೇ ಕಲರ್ ಹಾಕ್ತೀನಿ ಅಂದರೆ ಒಂದೇ ಕಲರಲ್ಲಿ ಬೇಕಾದರೆ ಹಾಕ್ಕೋಬೋದು. ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಂಡು ಹೋಗೋದು. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ಹಾಕ್ಕೋಬೇಕು. ಇವಾಗ ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಕ್ರೀಮ್ ಕಲರ್ ನಾನು ಮಧ್ಯೆ ಈ ರೀತಿ 2 ರೌಂಡ್ ಕ್ರೀಮ್ ಕಲರ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಆರ್ಮ್ ಹೋಲ್ನಿಂದ ನೋಡಿ ಇಲ್ಲಿಂದ ನೋಡಿ 22 ಸೆಂಟಿಮೀಟರ್ ಹಾಕ್ಕೊಂಡಿದ್ದೀನಿ ನಾನು ಲೆಂತು. ನಮಗೆ ಲಾಸ್ಟಿಗೆ ನೋಡಿ ಕ್ರಾಸ್ ಸ್ಟಿಚ್ಚಲ್ಲೇ ಎಂಡ್ ಆಗಬೇಕು. ಈಗ ನಾವು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ.
ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ನೋಡಿ ಕ್ರಾಸ್ ಸ್ಟಿಚ್ಚು. ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ ನಾವು ಮತ್ತೆ ಚೈನ್ ಹಾಕಿರ್ತೀವಲ್ಲ ಕ್ರಾಸ್ ಸ್ಟಿಚ್ ಮಧ್ಯೆ, ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಕ್ರಾಸ್ ಸ್ಟಿಚ್ ಮಧ್ಯದಲ್ಲಿ ನಾವು ಒಂದು ಚೈನ್ ಹಾಕಿರ್ತೀವಲ್ಲ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಫುಲ್ ರೋ ಹಾಕ್ಕೊಳ್ಳಿ ಇಲ್ಲಿಂದ ಎಂಡ್ ತನಕ. ನೋಡಿ ಫ್ರೆಂಡ್ಸ್, ಸಿಂಗಲ್ ಕ್ರೋಶೆ ರೌಂಡ್ ಕಂಪ್ಲೀಟ್ ಆಯಿತು. ನೋಡಿ ಲಾಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಒಂದೊಂದು ಡಬಲ್ ಕ್ರೋಶೆ. ಈಗ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ಲ ಅದ್ರ ಮೇಲೆಲ್ಲ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ ಅದರ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಡಬಲ್ ಕ್ರೋಶೆ ರೌಂಡ್ ಕಂಪ್ಲೀಟ್ ಆಯಿತು. ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಒಂದು ಫಸ್ಟಲ್ಲಿ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಒಂದು ಫ್ರಂಟ್ ಪೋಸ್ಟ್, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಒಂದು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಇದೇ ರೀತಿಯೇ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಆಯಿತು. ಲಾಸ್ಟಿಗೆ ನೋಡಿ ಫಸ್ಟಿಗೆ 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟಿಗೆ ಬ್ಯಾಕ್ ಪೋಸ್ಟ್,
ನೋಡಿ ಬ್ಯಾಕ್ ಪೋಸ್ಟಲ್ಲಿ ಬ್ಯಾಕ್ ಪೋಸ್ಟ್ ಹಾಕೋದು, ಫ್ರಂಟ್ ಪೋಸ್ಟಲ್ಲಿ ಫ್ರಂಟ್ ಪೋಸ್ಟ್ ಹಾಕೋದು. ನಾವು ಟರ್ನ್ ಮಾಡಿದ್ವಲ್ಲ, ಹಾಗಾಗಿ ಫ್ರಂಟ್ ಪೋಸ್ಟ್ ನಮಗೆ ಬ್ಯಾಕ್ ಪೋಸ್ಟ್ ಬಂದಿದೆ. ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್. ಇದೇ ರೀತಿಯೇ ಫುಲ್ ರೌಂಡ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ 3 ಚೈನ್ ಮೇಲೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತೆ 3 ಚೈನ್ ಹಾಕ್ಕೊಂಡು ಇನ್ನೊಂದು ರೌಂಡು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಮೇಲೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ರೌಂಡನ್ನು 3 ರೋಸ್ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ರೋ ಸೇರಿಸಿ 4 ರೋಸ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಫಸ್ಟ್ ಪಾರ್ಟಲ್ಲಿ ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಬಟನ್ ಪಟ್ಟಿ ಹಾಕೋದು, ಬಟನ್ ಹೋಲ್ ಹಾಕೋದನ್ನು, ಆಮೇಲೆ ಸ್ಲೀವ್ಸ್ ನೆಕ್ ಹಾಕೋದನ್ನು ತೋರಿಸ್ತೀನಿ ಫ್ರೆಂಡ್ಸ್.